ಉಪಮುಖ್ಯಮಂತ್ರಿ ಏನು ಕೊಟ್ಟರೆ ಅಧಿಕಾರಿ ಹೇಳಿದ್ದಕ್ಕೆ ಹೋಗೇನಂತ. ಅವ ಯಾವ ಅಧಿಕಾರಿ ಹೇಳಪ್ಪ ನಿನಗೆ ಇದಕ್ಕೆ ಹೋಗಿ ನಿಮಗೆ ಹೋಗಿ ಏರ್ಪೋರ್ಟ್ಗೆ ಹೋಗಿ ಅವ್ರು ರಿಸೀವ್ ಮಾಡಿಕೊಂಡು ಕಪ್ಪಿಗೆ ಮುತ್ತಿಟ್ಟು ಬಾ ಅಂತ ಯಾರು ಹೇಳಿದ್ರು? ಸ್ವಲ್ಪ ಅಧಿಕಾರಿ ಹೆಸರು ಹೇಳ್ರಲ್ಲ, ನಾವು ಆ ಪುಣ್ಯಾತ್ಮ ಅಧಿಕಾರಿ ನೋಡಿ ಬರ್ತೀವಿ ನಿಮ್ಗಿಂತ ಮೊದಲ. ಅಂದರೆ ಎಷ್ಟು ನಿರ್ಲಜ್ಜತನದಿಂದ ಏನೇನೋ ಮಾತನಾಡ್ತಾರೆ. ಅದಕ್ಕೆ ಬೇಗಾನ ಶಾದಿ ಮೇ ದಿವಾನ ಅಬ್ದುಲ್ಲಾ ಅಂತೇಳಿ ನಮ್ಮ DK ಶಿವಕುಮಾರ್ ಅಬ್ದುಲ್ಲಾ ದಿವಾನ, ಬೇಗಾನೆ ಶಾದಿ ಮೇ ಅಬ್ದುಲ್ಲಾ ದಿವಾನ ಅಂತೇಳಿ ಒಂದು ಉರ್ದುದಾಗ ಅದಿ ಮಾತದ. ಹಂಗೆ ಅಬ್ದುಲ್ಲಾ ದಿವಾನ ಅಬ್ದುಲ್ಲಾ ಆದ್ರೆ ಇವರು. ಮತ್ತೆ ಈಗ ಬಾಯಿಗೆ ಬಂದಂಗೆ ಏನೋ ಅವ್ರು ಹೇಳಿದ್ರೆ ಇವ್ರು ಹೇಳಿದ್ರೆ, ನಮ್ದು ಈಗೂ ಆಗ್ರಹದ ಸರ್ಕಾರನ ರಾಜೀನಾಮೆ ಕೊಡಬಹುದು. ಇಲ್ಲ ಕನಿಷ್ಠ ಪಕ್ಷ ಉಪಮುಖ್ಯಮಂತ್ರಿ ತಕ್ಷಣ ರಾಜೀನಾಮೆ ಕೊಡೋದು. ಹಿ ಹ್ಯಾಸ್ ಟು ರಿಸೈನ್. ಹಿ ಹ್ಯಾಸ್ ನೋ ಮಾರಲ್ ರೈಟ್ ಟು ಕಂಟಿನ್ಯೂ ವಿದಿನ್ 1 minute ಆಲ್ಸೋ. ಆ ಕ್ರಂದನ ಸಮಾಧಿ ಮೇಲೆ ಮಲಿಗೆ ಹೊರಡಾಡ್ತಿರೋದು ನೋಡಿದರೆ ಕರಡು ಚುರುಕಂತದ್ದು. ಬೆಳೆದು ಬಂದ ಮಕ್ಕಳು ಒಬ್ಬೊಬ್ಬರೇ, ಕೆಲವ್ರಿಗೆ ಒಬ್ಬೊಬ್ಬರೇ ಮಗು. ಇವತ್ತಿನ ಕಾಲದಲ್ಲಿ ವಿಶೇಷವಾಗಿ ಮಿಡಲ್ ಮತ್ತು ಅಪ್ಪರ್ ಮಿಡಲ್ ಕ್ಲಾಸ್ ಜನ ಒಂದೊಂದೇ ಮಗು ಇರ್ತದೆ. ಸೊ ಅದಕ್ಕೆ ಇವ್ರದ್ದು ಜವಾಬ್ದಾರಿ ಅದು. 3 ಗಂಟೆ 10 ನಿಮಿಷ ಗೋರಿಂಗ್ ಹಾಸ್ಪಿಟಲ್ದವ್ರು ಮೊದಲೇ ಡೆತ್ ಅನೌನ್ಸ್ಮೆಂಟ್ ಮಾಡಿದ ನಂತರ ಇವ್ರದ್ದು ಕತ್ತಿ ಕಾಯ್ತಾ ಇತ್ತ ನಿಮ್ಮ ಇಂಟೆಲಿಜೆನ್ಸ್ ಹಂಗಾರೆ. ಎದಕ್ಕಿದ್ದಾರೆ ಅವರು? 3 ಹೊತ್ತಕ್ಕೆ ಆದ ನಂತರ ಇಲ್ಲಿ ನೀವು ಸೆಲ್ಫಿ ತೆಗೆಸ್ಕೊಟ್ಟು ನಿಂತೀರಿ. ನೀವು ನಿಮ್ಮ IAS ಅಧಿಕಾರಿಗಳು, ನಿಮ್ಮ ಮಂತ್ರಿಗಳು ಮಕ್ಕಳು ಮೊಮ್ಮಕ್ಕಳು